ಸರ್ ಕೌಸ್ತುಭಮಣಿ ಅಂತ ಫೀಮೇಲ್ ಹೀರೋಯಿನ್ ಇದ್ದಾರೆ ಸರ್. ಶಿ ಇಸ್ ದ ಪೇರ್ ಫಾರ್ ರಾಜ್ಬಿ ಶೆಟ್ಟಿ ಅವರು. ಸರ್ ಇದು ಏನಾಗಿದೆ, ಅವರು ಫಿಲ್ಮ್ ಸೈನ್ ಮಾಡಿದ್ವಿ. ಅದಾದಮೇಲೆ ಒಂದು ಸ್ಮಾಲ್ ಪೋರ್ಷನ್ ಇದೆ ಸರ್ ಅವ್ರದ್ದು. ಶಿ ಇಸ್ ನಾಟ್ ಇನ್ ಟು ಲೈಕ್ ಮೇನ್ ಸ್ಟ್ರೀಮ್ ಹೀರೋಯಿನ್ ಸಾಂಗ್ ಇರುತ್ತೆ ಅಥವಾ ಮರ ಸುತ್ತಾರೆ ಆ ಥರದ್ದಿಲ್ಲ. ಇಟ್ ಇಸ್ ವೆರಿ ಹೋಮ್ ಸೈಡ್ ಇದು. ಬಟ್ ಫಿಲ್ಮ್ ಮಾಡ್ತಾ ಮಾಡ್ತಾ ನಮ್ಮ ಫಿಲ್ಮ್ 3 ವರ್ಷ ಆಯಿತು. ಅಷ್ಟರಲ್ಲಿ ಅವ್ರು ಮದುವೆ ಆಗಿ ಈಗ 6 ತಿಂಗಳು ಮಗುನೂ ಆಗೋಗಿದೆ. ಸೊ ಅವರು ಪರ್ಸ್ನಲಿ ದೇ ಹ್ಯಾಡ್ ಸಮ್ ರಿಸ್ಟ್ರಿಕ್ಷನ್ಸ್ ಫ್ರಮ್ ದೇರ್ ಫ್ಯಾಮಿಲಿ. ಫಿಲ್ಮ್ ಇದು ಮಾಡಬಾರ್ದು ಅನ್ನೋದೇನೋ ಇದೆ ಅವ್ರ ಕಡೆಯಿಂದ. ಸೊ ವಿ ಡೋಂಟ್ ವಾಂಟ್ ಟು ಡಿಸ್ಟರ್ಬ್ ದೇರ್ ಫ್ಯಾಮಿಲಿ. ಎಲ್ಲ ಮಾಡಿಕೊಟ್ಟಿದ್ದಾರೆ ಸರ್, ಏನು ತೊಂದರೆ. ಶಿವಣ್ಣ ಅವರ ಹೇರ್ ಸ್ಟೈಲ್ ಲುಕ್ ಬಗ್ಗೆ ಸರ್, ಆಫ್ಟರ್ ಜೋಗಿ ಆದ್ಮೇಲೆ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಲುಕ್ ಇದೆ. ಅವ್ರ ಹೇರ್ ಸ್ಟೈಲ್ ಆಗಲಿ, ಶಿವಣ್ಣ ಗೆಟಪ್ ಬೇರೆ ತರ ಇದೆ. ಇದರಲ್ಲಿ ನೀವು ಪ್ಲಾನ್ ಮಾಡುತ್ತಾ ಅಥವಾ ಇಲ್ಲ ಸರ್, ಆ ಕ್ಯಾರೆಕ್ಟರ್ ನಮ್ಗೆ ಆ ಥರ ಬಂದಿದ ತಕ್ಷಣ ಲುಕ್ ಅದ್ರ ಜೊತೆಲೇ ಬಂದ್ಬಿಡ್ತು ಸರ್. ಸಾಲ್ಟ್ ಆ್ಯಂಡ್ ಪೆಪ್ಪರು ನಾವು ಬೇಕಂತ ಮಾಡಿಲ್ಲ. ಕ್ಯಾರೆಕ್ಟ್ರು ಆ ಏಜ್ ಆಫ್ ದ ಕ್ಯಾರೆಕ್ಟರ್ ಎಲ್ಲ ಹಾಗೆ ಇರೋದ್ರಿಂದ ಅದಕ್ಕೆ ಶಿವಣ್ಣ ಅವ್ರಿಗೆ ಆ ಥರ ಮೇಕಪ್ ಮಾಡ್ತಾನೆ ಅದು ಆ ಥರ ಅವರು, ನೀವು ಗೊತ್ತಲ್ಲ, ಅವ್ರು ನೀರ್ ಥರ ಎಲ್ಲ ಜೊತೆ ಮಿಕ್ಸ್ ಆಗಿಬಿಡ್ತಾರೆ. ಸೊ ಅವ್ರು ಆ ಸ್ವ್ಯಾಗ್ನ ಅಷ್ಟು ಈಸಿಯಾಗಿ ಕ್ಯಾರಿ ಮಾಡ್ತಾರೆ ಸರ್. ಸಿನಿಮಾದಲ್ಲಿ ತುಂಬ ಸರ್ಪ್ರೈಸಸ್ ಇದೆ ಶಿವಣ್ಣನ ಬಗ್ಗೆ ಮಾತಾಡೋಕ್ಕೆ, ತುಂಬಾ ಸರ್ಪ್ರೈಸಸ್ ಇದೆ. ಎಸ್ ಸರ್. ಒಂದು ಮಂಗಳೂರು ರಾಜ್ಬಿ ಶೆಟ್ಟಿ ಅವರ ಇದು ಸರ್, ಅಲ್ಲಿ ಖಂಡಿತವಾಗ್ಲೂ ಅವ್ರ ಫ್ಯಾನ್ಸ್ ಕೇಳ್ತಾರೆ. ಇನ್ನೊಂದು ಮುಖ್ಯವಾಗಿ ಹೊಸಪೇಟೆ ಬಂದು ಅಣ್ಣವ್ರ ಫ್ಯಾಮಿಲಿ ಆಗಲಿ ಎಲ್ಲರಿಗೂ ತುಂಬ ಅಭಿಮಾನಿಗಳಿರೋಂಥ ಒಂದು ಜಾಗ. ಆ್ಯಂಡ್ ಹುಬ್ಳಿ ನಮಗೆ ನಾರ್ತ್ ಕರ್ನಾಟಕ, ವಿ ಹ್ಯಾವ್ ಟು ಕೇಟರ್ ದೆಮ್ ಸರ್. ಶಿವಮೊಗ್ಗ ನಮಗೆ ವೆರಿ ಇಂಪಾರ್ಟೆಂಟ್ ಸಿನಿಮಾ ಇದಕ್ಕೆ ಕಲೆಕ್ಷನ್ಸ್ಗೆ ಸೌತ್ ಕ್ಯಾನ್ರಾ ಕವರ್ ಆಗುತ್ತೆ. ಮೈಸೂರು ನಮ್ಮೂರ ಪಕ್ಕದಲ್ಲೇ ಇರೋದು. ಸೊ ಈ ಒಂದು ಬೇಸಿಸಲ್ಲಿ ಮೇಜರ್ 7 ತೊಗೊಂಡಿದ್ದೀವಿ ಸರ್. ಅಣ್ಣನಿಗೆ 7 ಒಂದು ಲಕ್ಕಿ ನಂಬರು. 7 ಮೇಲೆ ಹೋಗಬೇಡಿ, 7 ಸಾಕು ಅಂತ ಸರ್. ಡೆಫಿನೆಟ್ಲಿ ಅಭಿಮಾನಿಗಳು ವಿನೋ ಸರ್. ಅಂದ್ರೆ ಒಂದು ಡಿಸ್ಟ್ರಿಕ್ಟ್, ಇವಾಗ ಎಕ್ಸಾಂಪಲ್ ದಾವಣಗೆರೆ ಡಿಸ್ಟ್ರಿಕ್ಟ್ ಇದೆ ಅನ್ಕೊಳ್ಳಿ, ಒಂದು ಥಿಯೇಟರ್. ಹುಬ್ಳಿ ಇದೆ ಅನ್ಕೊಳ್ಳಿ, ಹುಬ್ಳಿಗೆ ಒಂದು ಥಿಯೇಟರ್. ಈ ತರ ಸೆಲೆಕ್ಟ್ ಮಾಡಿದೆ ಅಂದ್ರೆ ಅಲ್ಲ, ಡಿಸ್ಟ್ರಿಕ್ಟ್ ಮೈನ್ ಥಿಯೇಟರ್ ಒಂದು ಥಿಯೇಟರ್ ಆ ಇದಕ್ಕೆ ಬರಲಿ ಅಂತ ಸರ್. ಉಳಿದ ಜಿಲ್ಲೆಗಳಿಗೂ ರಿಲೀಸ್ ಮಾಡ್ತೀವಲ್ಲ ಗೊತ್ತಲ್ಲ ಊರು ಕಡೆ ಎಲ್ಲಾ ಥಿಯೇಟರ್ ಮಾಡ್ಬೋದು. ಬಟ್ ಏನಾಗುತ್ತೆ ಈಗ ಒಂದು ಥಿಯೇಟರ್ ಮಾತ್ರ ಲೈವ್ ಇಲ್ಲಿಂದ ನಾವು ನೋಡಿ, ಈ ಲೈವ್ ಈಸಿ, ಈ ಕಡೆಯಿಂದ ಕ್ಯೂಬ್ ಅಪ್ಲೋಡ್ ಆಗಿ ಈ 2 ಸೀಕ್ವೆನ್ಸ್ ಮ್ಯಾಚ್ ಆಗ್ಬೇಕಲ್ಲ. ಯಾಕಂದ್ರೆ ಈ ಸೀಕ್ವೆನ್ಸ್ ಅದು 7 ಮಾಡೋಷ್ಟರಲ್ಲೇ ಅವ್ರ ಕ್ಯೂಬ್ ಅವ್ರು ಏನಂದ್ರೆ ಲಿಮಿಟ್ ಕೊಟ್ಟರು. 8 ಥಿಯೇಟರ್ ಮೇಲೆ ನಾವು ಮಾಡೋಕ್ಕಾಗಲ್ಲ ಸರ್, ಮಿನಿಮಮ್ 8 ಥಿಯೇಟರ್ಸ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಎಲ್ಲಾದ್ರೂ ಆಗಲಿ. ಆಮೇಲೆ UFOದವ್ರು ಕೇಳಿ UFOದವ್ರು ಆಗಲ್ಲ ಅಂದ್ಬಿಟ್ರು. ಒಂದು ಕ್ಯೂಬ್ ಅನ್ನೋದು ಎಲ್ಲಿದೆ, ಅವರು ಮಿನಿಮಮ್ 8 ಥಿಯೇಟರ್ ಸೆಲೆಕ್ಟ್ ಮಾಡಿದ್ರು. ಅಣ್ಣ ಏನು ಮಾಡಿದ್ರು, 8 ಬೇಡಪ್ಪ 7 ಇರಲಿ ಅಂದ್ರು ಅಷ್ಟೇ. ಬೇಕು ಅಂತಂದ್ರೆ ಎಲ್ಲ ಜಿಲ್ಲೆಗಳಲ್ಲೂ ಈಗ ಚೀಫ್ ಮಿನಿಸ್ಟರ್ ಎಲ್ಲ ಜಿಲ್ಲಾಧಿಕಾರಿಗಳು ಮತ್ತು ಆಫೀಸರ್ಸ್ ಜೊತೆ ಕ್ಯೂಬ್ ಇಲ್ಲಾಂದ್ರೆ ಮಾಡ್ಬೋದು. ಈಗ ನಾವು LED ಹಾಕಂಗಿದ್ರೆ ಪ್ರತಿ ಊರಲ್ಲೂ ಹಾಕೋಬಹುದು, ತೊಂದರೆ ಇಲ್ಲ. ಎಷ್ಟು ಬೇಕಾದ್ರೂ ಲೈವ್ ಮಾಡ್ಬೋದು, ಅದೇನು ತೊಂದರೆ ಇಲ್ಲ. ಬಟ್ ಇದು ಕ್ಯೂಬ್ ಆಗಿರೋದ್ರಿಂದ ಅವರು ಮಿನಿಮಮ್. ಇದು ಝೂಮ್ ಕಾಲ್ ಥರ ಅಲ್ಲ ಸರ್. ಝೂಮ್ ಕಾಲ್ ಆದರೆ ಎವ್ರಿಥಿಂಗ್ ವಿ ಕ್ಯಾನ್. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಬಟ್ ಈ ಕ್ಯೂಬ್ ಸ್ಟ್ರೀಮಿಂಗ್ ಇದೆಯಲ್ಲ ಸರ್. ಇದು ಮೂವಿ ಸ್ಟ್ರೀಮಿಂಗ್ ತರನೇ ಇದೆ. ಎಸ್ ಸರ್, ಎಸ್ ಸರ್. ಈಗ ಏನಂದ್ರೆ ಯಾವಾಗಲೂ ನಾವು ಇಲ್ಲಿ ಕ್ಯೂಬ್ ಇರೋದು ನಮ್ಮ ಏನಂದ್ರೆ ಕ್ಯೂಬ್ ಏನಂದ್ರೆ ನಾವು ಕಂಟೆಂಟ್ ಎಲ್ಲ ರೆಡಿ ಮಾಡಿ ಮಾಸ್ಟರಿಂಗ್ ಮಾಡಿ ತಗೊಂಡ್ಬಂದು ಅದು ಪ್ಲೇ ಆಗುತ್ತೆ. ಈವೆಂಟ್ ಕಂಟೆಂಟ್ ಮಾತ್ರ ನಂಗೆ ಸ್ಕ್ರೀನ್ ಆಗೋದು. ಟ್ರೈಲರ್ ಕ್ಯೂಬ್ ಇಂದಾನೆ ಸ್ಕ್ರೀನ್ ಆಗುತ್ತೆ ಸರ್. ಟ್ರೈಲರ್ ಈ ತರನು ಬೇರೆ ಇದಕ್ಕೆ ತಮಿಳುನಾಡು ಅಲ್ಲೆಲ್ಲ ಇಲ್ಲ, ಅಲ್ಲಿ ರೆಗ್ಯುಲರ್ ಈವೆಂಟ್ ಮಾಡ್ತೀವಿ ಮೇಡಮ್. ಬೆಂಗಳೂರು ಸರ್. ರಿಲೀಸ್ ಬಿಫೋರು ಹೈದರಾಬಾದ್, ಚೆನ್ನೈ, ಕೊಚ್ಚಿನ್, ಬಾಂಬೆ ಇದಿಷ್ಟು 15ರಿಂದ 25 ಕವರ್ ಮಾಡ್ತೀವಿ ಸರ್. 25 ಆದಮೇಲೆ ಒಂದಷ್ಟು ವಿಚಾರಗಳಿದೆ, ಅದು ಸಿನಿಮಾಗೆ ಸಂಬಂಧಪಟ್ಟಂಗೆ ವಿಷಯಗಳಿರೋದ್ರಿಂದ 25 ಮೇಲೆ ಎಲ್ಲೆಲ್ಲಿ ಹೋಗ್ತೀವಿ ನಾವು ಡೆಫಿನೆಟ್ಲಿ
ಒಂದು ಸಂಡೇ ಮೀಟ್ ಮಾಡಿ ಹೇಳ್ತೀನಿ ಸರ್. ಸರ್ ಅವ್ರು ಹೇಳಿದ್ರು ಇಂಡಿಯನ್ ಸಂಸ್ಕೃತಿ ಸಿನಿಮಾ ಈ ಸ್ವಲ್ಪ ಸಿನಿಮಾ ಸಂಸ್ಕೃತಿ ಬಂದಾಗ ಪೊಲಿಟಿಕಲ್ ಏನೋ ಕಾಶ್ಮೀರ ಬಂದಾಗ ಏನೋ ಅನಿಸ್ತಾ ಇತ್ತು ಏನಾದರೂ ಇದೆಯಾ? ಇಲ್ಲ ಸರ್, ಸಂಸ್ಕೃತಿ ಅಂತಂದರೆ ನಮ್ಮ ಇಂಡಿಯನ್ಸ್ ನಮ್ಮ ರೂಟ್ಸ್ ಏನಿದೆ ಆ ರೂಟ್ಸಿನ ವಿಚಾರಗಳೇ ಫಿಲ್ಮಲ್ಲಿ ಹೇಳಿದ್ದೀವಿ ಸರ್. ಹೌದು, ಅದು ಎಷ್ಟು ಸರ್ ಇಂಡಿಯನ್ ಸಂಸ್ಕೃತಿ ಒಂದ ಎರಡಾದು, ಅದು ಎಷ್ಟು ಜನ್ಮ ಎತ್ತಿದ್ರೂ ಮುಗ್ಸೋಕ್ಕಾಗಲ್ಲ. ಅದರಲ್ಲಿ ಒಂದು ಎಳೆ ನಮ್ದಿದೆ ಸರ್. ನಿಮ್ಮ ಫಸ್ಟ್ ಡೈರೆಕ್ಷನ್ ಆದ್ರಿಂದ ನಿಮ್ಮ ಸಿನಿಮಾದಲ್ಲಿ ಇಬ್ಬರು ಡೈರೆಕ್ಟರ್ ಇದ್ದಾರೆ, ರಾಜೇಶ್ ಶೆಟ್ರು ಮತ್ತು ಉಪೇಂದ್ರ ಸರ್. ಏನಾದರೂ ಆ ಡೈರೆಕ್ಷನ್ ವಿಚಾರ ಬಂದಾಗ ನಿಮ್ಗೆ ಏನಾದರೂ ಸಪೋರ್ಟಿವ್ ಆಗಿ ಇನ್ಪುಟ್ಸ್ ಏನಾದರೂ ಸಿಕ್ಕಿದೆ? ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ಇವತ್ತಿನವರೆಗೂ ನಾನು ಅವ್ರ ಇನ್ಪುಟ್ಸ್ ತೊಗೊತೀನಿ. ಬಟ್ ನನ್ನ ಸಿನಿಮಾ ಆಲ್ರೆಡಿ ನಾನು ಮಾಡಿ ತೋರಿಸಿರೋದ್ರಿಂದ ಅಷ್ಟೊಂದು ಹ್ಯೂಜ್ ಅವ್ರಿಗೂ ಟೆನ್ಷನ್ ಇರಲಿಲ್ಲ. ಆರಾಮಾಗಿ ಬರ್ತಾಯಿದ್ರು, ಏನಿದೆ ನೋಡ್ತಾ ಇದ್ರು, ಆ್ಯಕ್ಟ್ ಮಾಡ್ತಾಯಿದ್ರು. ಬಟ್ ಯಾವಾಗಲೂ ಏನಾದರೂ ಅನಿಸಿದ್ರೆ ಡೆಫಿನೆಟ್ಲಿ ಉಪ್ಪಿ ಸರ್ ಕೂಡ ಹೇಳಿದ್ದಾರೆ, ರಾಜ್ ಸರ್ ಹೇಳಿದ್ದಾರೆ, ಸ್ವಲ್ಪ ಹೀಗೆ ಮಾಡ್ಬೋದು ನೋಡಿ ಅಂತ. ಇವತ್ತಿನ ದಿನದವರೆಗೂ ನಮಗೆ ಸಪೋರ್ಟನ್ನು ಹಾಕಿದ್ದಾರೆ ಸರ್. ಇದು ಫಸ್ಟ್ ಮಾಡಿದ್ದೆ ಸರ್, ಇವಾಗ ಮಾಡ್ತಾರೆ ಸಿ ಜಿನ ಬಿಗಿನಿಂಗ್ ಆ್ಯನಿಮೇಷನ್, ಅದು ನಿಯರ್ಲಿ 40 lakhs ಮೇಲೆ ಆಯಿತು. ಇಲ್ಲ, ಓವರಾಲ್ ಸಿನಿಮಾನ ಏನು ಕೇಳ್ತಿದ್ದಾರೆ, ಫಸ್ಟ್ ಆ್ಯನಿಮೇಷನ್ ವರ್ಷನ್. ಹಾಂ, ಆ್ಯನಿಮೇಷನ್ ವರ್ಷನ್ ಬರೀ ಆ್ಯನಿಮೇಷನ್ಗೆ ಹೌದು, ಅದು ಬರೀ ಆ್ಯನಿಮೇಷನ್ ಬಿಲ್ಲೇ 40 lakhs ಆಯಿತು. ಇಲ್ಲ, ಅದನ್ನು ಕೇಳ್ತಾ ಇದ್ದಾರೆ ಸರ್. ಈಗ ನಮಗೆ ಈಗ ಮೇನ್ ಸಿ ಜಿ ಯಾರು ಮಾಡಿದ್ದಾರೆ ಅವ್ರು ಕೇಳ್ತಾ ಇದ್ದಾರೆ, ನಮ್ಗೆ ಕೊಡಿ ಸರ್, ನಾವು ಅದನ್ನು ಆ್ಯನಿಮೇಟೆಡ್ ಆಗಿ ಒಂದು ವರ್ಷನ್ ಮಾಡಿಕೊಡ್ತೀವಿ ಅಂತ. ಇವಾಗ ಇದು ಫಸ್ಟ್ ಮುಗಿಸ್ಕೊಡ್ರಪ್ಪ, ಆಮೇಲೆ ಅದ್ರ ಬಗ್ಗೆ ಮಾತಾಡೋಣ ಸರ್. ಇಲ್ಲ ಸರ್, ಎಕ್ಸಾಕ್ಟ್ಲಿ ಹಂಗೆ 2 hours 20 minutes ಏನು ಆ್ಯನಿಮೇಷನ್ ಮಾಡಿದೆ, 2 hours 20 minutes ಹಂಗೆ ಬಂದಿದೆ. ಶಾರ್ಟ್ ಟು ಶಾರ್ಟ್ ಹಾಗೆ ಮಾಡಿದ್ದೀವಿ ಸರ್. ಅದು ಕೆಲವು ನಾವು ಹಂಗೂ ಬಿಟ್ಟಿದ್ವಿ. ಬಟ್ ಕಂಪ್ಯೂಟ್ರಲ್ಲಿ ಏನಾಗುತ್ತೆ ಸರ್, ಅದು ಟೆಕ್ನಿಕಲಾಗಿ ಕಂಪ್ಯೂಟರ್ ತೋರಿಸೋದೇ ಬೇರೆ. ನಾವು ಸೇಮ್ ಶಾರ್ಟೇ ನಮ್ಮ ಕ್ಯಾಮ್ರಲ್ಲಿ ತೆಗೆದಾಗ ನಿಮಗೆ ಅದ್ರದ್ದು ಆ ಮೂಮೆಂಟ್ ಸ್ವಲ್ಪ ಬೇರೆ ಇರುತ್ತೆ ಅಷ್ಟೇ, ಬಿಟ್ಟರೆ ಶಾರ್ಟ್ ಟು ಶಾರ್ಟ್ ಸೇಮ್ ಇರುತ್ತೆ. ಎಸ್ ಸರ್, ಎಸ್ ಸರ್, ಎಸ್ ಸರ್. ಅದು ಆಗ್ಬಿಟ್ರೆ ಸರ್ ತುಂಬ ಪ್ರೊಡ್ಯೂಸರ್ ಫೇವರ್ ಆಗುತ್ತೆ ಸರ್. ಟ್ರೇಲರ್ ಲಾಂಚ್ ಇವೆಂಟ್ಗೆ ಫ್ಯಾನ್ಸ್ಗಳಿಗೆ ಫ್ರೀ ಎಂಟ್ರಿನ ಅಡ್ಮಿಷನ್ಗೆ ಏನಾದರೂ ರೇಟ್ ಯಾವ ಥರ ಇರುತ್ತೆ ಅಂತ ಸರ್? ಡೆಫಿನೆಟ್ಲಿ ಹೆಂಗೆ ಸರ್, ಫ್ರೀ ಎಂಟ್ರಿ ಸರ್. ಇಲ್ಲಲ್ಲಣ್ಣ, ಥಿಯೇಟ್ರಲ್ಲಿ ಎಲ್ಲರಿಗೂ ಏನಂದ್ರೆ ಫಸ್ಟ್ ಕಮ್ ಫಸ್ಟ್ ಸರ್ವ್ ಥರ, ಯಾರು ಫಸ್ಟು ಕಲೆಕ್ಟ್ ಮಾಡ್ಕೊಂತಾರೆ ಪಾಸಸ್ಸು. ಇವಾಗ ಎಕ್ಸಾಂಪಲ್ ಈ ಥಿಯೇಟ್ರಲ್ಲಿ 100 ಸೀಟ್ ಇದೆ ಅಂದರೆ ಆ 100 ಪಾಸಸ್ ಅಲ್ಲಿರುತ್ತೆ. 1000 ಸೀಟ್ ಇದೆ ಅಂದರೆ 1000 ಪಾಸಸ್ ಆ ಥಿಯೇಟ್ರಲ್ಲೇ ಇರುತ್ತೆ. ಫಸ್ಟ್ ಕಮ್ ಫಸ್ಟ್ ಸರ್ವ್ ಥರ ಯಾರು ಬಂದು ಕಲೆಕ್ಟ್ ಮಾಡ್ಕೊಂಡು ನಾವು ಅನೌನ್ಸ್ ಮಾಡ್ತೀವಿ ಯಾವ ಡೇಟಿಂದ ಪಾಸಸ್ ಸಿಗುತ್ತೆ ಅಂತ. ಅಲ್ಲಿ ಇರೋಂಥ ಆ ಡಿಸ್ಟಿಕಲ್ಲಿರೋಂಥ ಫ್ಯಾನ್ಸ್ ಎಲ್ಲ ಹೋಗಿ ಕಲೆಕ್ಟ್ ಮಾಡಿಕೊಂಡು ನೋಡೋಂಥ ಇದು. ಬಟ್ ಫ್ರೀನೇ ಇರುತ್ತೆ, ನೋ ಚಾರ್ಜಸ್. 3 ಜನ ಹೀರೋಗಳಿಂದ ಅಭಿಮಾನಿಗಳ ಒಂದು ಸಂಖ್ಯೆ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ ಸರ್. ಮುನ್ನೆಚ್ಚರಿಕೆ ತಗೋಬೇಕಾಗುತ್ತೆ ಈ ಒಂದು ವಿಚಾರದಲ್ಲಿ, ಯಾಕಂದ್ರೆ ನಾವು ಹೋಗ್ಬೇಕು ಅನ್ನೋ ಅಲ್ಲ, ಅದಕ್ಕೆ ಪಾಸಸ್ ಮಾಡ್ತಾ ಇರೋದು. ಪಾಸಸ್ ಇದ್ರೆ ಏನಾಗುತ್ತೆ ಅಂದ್ರೆ ಪಾಸ್ ಇದ್ದವ್ರು ಮಾತ್ರ ಎಂಟ್ರಿ ಇದೆ ಅಂತ ಒಂದು ಇದಿರುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ಈಗ 1000 ಸೀಟ್ ಇರೋ ಜಾಗದಲ್ಲಿ 10,000 ಜನ ಹೋದ್ರೆ ಏನಾಗುತ್ತೆ, ತುಂಬಾ ಇದಾಗುತ್ತೆ. ಅದಕ್ಕೇನೆ ಫಸ್ಟೇ ಪಾಸಸ್ ಮಾಡಿ ನೀಟಾಗಿ ಎಷ್ಟು ಜನಕ್ಕೆ ಪಾಸ್ ಇದೆ ಅಷ್ಟು ಮಾತ್ರ ಎಂಟ್ರಿ ಮಾಡೋ ಥರ ಪ್ಲಾನ್ ಮಾಡಿ. ಒಂದು ಏನಂದ್ರೆ ಸಿನಿಮಾ ರಿಲೀಸ್ ಟೈಮಲ್ಲಿ ಒಂದು ಸಂಭ್ರಮ ಮಾಡ್ತೀವಿ ಗೊತ್ತಾ, ಥಿಯೇಟರ್ಗಳು ಬಂದೆ ಆ ಥರ ಒಂದು ಸಂಭ್ರಮ ಆಗತ್ತೆ ಈ ಸಿನಿಮಾದ ಟ್ರೈಲರ್ ಲಾಂಚ್. ಎಂಟೈರ್ ಕರ್ನಾಟಕ ಒಂದು ಸಂಭ್ರಮವಾಗಿರ್ಬೇಕು ಅವತ್ತಿನ ದಿನ ಅನ್ನೋದು. ಅನಿಮೇಷನ್ ಅಲ್ಲಿ ಎಲ್ಲ ಕ್ಯಾರೆಕ್ಟರ್ಗೂ ನೀವೇ ಈಗ ಯಾವ್ದೋ ಸಿನಿಮಾಗೆ ಆಕ್ಟರ್ ಸರ್, ಇದರಲ್ಲಿ ಏನು ಮಜಾ ಅಂದರೆ ಆ್ಯನಿಮೇಷನಲ್ಲಿ ಫೇಸ್ ಇರಲ್ಲ ಸರ್. ಆದ್ದರಿಂದ ನಾನು ಮಾಡ್ಬೋದು. ಫೇಸ್ ತೋರಿಸಂತ ಯಾವ ಆ್ಯಕ್ಟಿಂಗ್ನ ಮಾಡಿದ್ರು ಯಾರು ನೋಡೋದು ಸರ್. ಸಿನಿಮಾ ಶುರುವಾದಾಗಲಿಂದಲೂ ಕೂಡ ಕೇಳುವಂತ ಬಜೆಟ್ ಅಂದ್ರೆ ತುಂಬಾ ಖರ್ಚು ಮಾಡ್ತಾರೆ. ಈಗ ಸಿನಿಮಾ ಮುಗಿದಿದೆ, ನಿಮಗೆ ಏನಾದ್ರು ನೋಡಿದಾಗ ಅನಿಸ್ತಾ ನಾನು ಎಲ್ಲಾದ್ರೂ ಜಾಸ್ತಿ ಮಾಡದೆ ಇದು ಕಡಿಮೆ ಮಾಡ್ಬೋದಾಯ್ತು ಅಂತ ನಿಮಗೆ ಅನಿಸ್ತಾ? ಸರ್, ನನಗೆ ಕೇಳಿದ್ರೆ ಡೆಫಿನೆಟ್ಲಿ ಅನಿಸಿಲ್ಲ. ಫಿಲ್ಮ್ ನೀವು ನೋಡಿದ್ರೆ ಈ ಸಿನಿಮಾ ಬಡ್ಜೆಟ್ ಆಮೇಲೆ ನಾವು ಪರ್ಸ್ನಲಾಗಿ ಮಾತಾಡಿದಾಗ ನೀವೇ ಹೇಳ್ತೀರಿ ಈ ಸಿನಿಮಾ ಬಡ್ಜೆಟ್ ಎಷ್ಟು ಆಗಿರ್ಬೋದು, ಎಷ್ಟು ಆಗ್ತಿತ್ತು, ಈ ಆ್ಯನಿಮೇಷನ್ ಎಲ್ಲ ಮಾಡಿದ್ದಕ್ಕೆ ಎಷ್ಟು ಸೇವ್ ಆಯಿತು ಅನ್ನೋದೆಲ್ಲ ನಿಮಗೆ ಖಂಡಿತವಾಗ್ಲೂ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ಸರ್. ಅದು ಅಣ್ಣ ನನಗೆ ಕರೆಕ್ಟಾಗಿ ಆನ್ಸರ್ ಮಾಡ್ತಾರೆ. ಇಲ್ಲ ನಾನು 100% ಖುಷಿ ಇದ್ದಿದ್ದಕ್ಕೆ ಇವಾಗ 7 ಡಿಸ್ಟಿಕಲ್ಲಿ ಮಾಡಬೇಕು ಅನ್ನೋದನ್ನ ಎಲ್ಲ ಫ್ಯಾನ್ಸ್ಗೂ ತಲುಪಿಸ್ಬೇಕು ಇದು ಅಂತ ಹೇಳ್ಬಿಟ್ಟು ಮಾಡ್ತಾ ಇರೋದು.
ಇವಾಗ ಇಲ್ಲ ಅರ್ಜುನ್ ಸರ್ ಹೇಳ್ದಂಗೆ ಫಸ್ಟ್ ಆನಿಮೇಷನ್ ಮಾಡಿದಾಗ ಇವಾಗ ನಮ್ಗೆ ಗೊತ್ತಾಗುತ್ತೆ ಅಣ್ಣ ಇವತ್ತು ಯಾವ ಸೀನ್ ತೆಗಿತೀಯ ಅಂತ ಹೇಳಿದ್ರೆ ಇದು ಇಷ್ಟು ಸೀನ್ ತೆಗಿತೀನಿ ಅಂತ ನಾವು ಕರೆಕ್ಟಾಗಿ ನೋಡ್ಕೋಬೋದು, ಮೊಬೈಲಲ್ಲೇ ನೋಡ್ಕೋಬೋದು. ನನ್ನ ಮೊಬೈಲಲ್ಲೇ ಇತ್ತು ಸರ್ ಈ ಸೀನ್ ತೆಗೋ ಇಷ್ಟೇ ಅಂದರು. ಅದ್ರಲ್ಲಿ ಪ್ರಿಪೇರ್ ಮಾಡೋಕ್ಕೂ ಕರೆಕ್ಟಾಗಿರುತ್ತೆ. ಇವಾಗ ಎಲ್ಲರಿಗೂ ಅಷ್ಟೇ ಅಂತ ಇವತ್ತು ಇಷ್ಟೇ ತೆಗಿತಾರೆ ಏನು ಪ್ರಿಪೇರ್ ಮಾಡಬೇಕು ಅಂತ ಇದಾಗತ್ತೆ. ಸ್ವಲ್ಪ ನಮಗೆ ಸಿ ಜಿಯಲ್ಲಿ ಸ್ವಲ್ಪ ಇದಾಯಿತು, ಯಾಕಂದರೆ ಸಿ ಜಿ ಇದರಲ್ಲಿ ನಮಗೆ ಅದು ನಾವು ಅಂದ್ಕೊಂಡಿದ್ದು ಬೇರೆ ಇದೆ, ಇದುವರೆಗೂ ಯಾರೂ ಆ ಥರ ಮಾಡಿಲ್ಲ. ಅದರಲ್ಲಿ ನಮ್ಗೆ ಅಷ್ಟು ಈಗ ಟೆಕ್ನಿಕಲ್ ಇರುತ್ತಲ್ಲ ಸಿ ಜಿಯಲ್ಲಿ. ಇವಾಗ ಸಿ ಜಿಯಲ್ಲಿ ನಿಮ್ಮ ಮನಸ್ಸಲ್ಲಿ ಏನೋ ಇರುತ್ತೆ, ನನ್ನ ಮನಸ್ಸಲ್ಲಿ ಇರುತ್ತೆ, ಇವ್ರ ಮನಸ್ಸಲ್ಲಿ ಏನಿರುತ್ತೆ, ಈ ಮೂರನ್ನೂ ಇದು ಮಾಡ್ಕೊಳ್ಳೋ ಅಷ್ಟಕ್ಕೆ ಸ್ವಲ್ಪ ವೇಸ್ಟೇಜ್ ಆಗೇ ಆಗುತ್ತೆ. ಆ ಥರ ಸಿ ಜಿಯಲ್ಲಿ ಐತೆ ಹೊರತು ಎಲ್ಲಿ ಶೂಟಿಂಗಲ್ಲಿ ಗೀಟಿಂಗಲ್ಲಿ ಎಲ್ಲಿ ಆಗಿಲ್ಲ.